2025 ಮಹಾಕುಂಭ ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿ ಉಳಿದಿದೆಯಾ ಅಥವಾ 2027 ಮೊದಲು ಹಿಂದೂ ಹೃದಯ ಸಾಮ್ರಾಟ್ ಆಗಿ ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಆದಿತ್ಯನಾಥ್ ಮಹಾಕುಂಭವನ್ನು ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ? ಆದಿತ್ಯನಾಥ್ ತಮ್ಮ ನಾಯಕತ್ವವನ್ನು ಪ್ರದರ್ಶಿಸೋದಕ್ಕೆ ಮಹಾಕುಂಭವನ್ನ ಬಳಸ್ತಾ ಇರೋದು ಉತ್ತರ ಪ್ರದೇಶವನ್ನು ಮೀರಿ ಬಹುಶಃ 2029ರಲ್ಲಿ ಪ್ರಧಾನಿ ಹುದ್ದೆಯ ಕಡೆಗೆ ಅವರ ಮಹತ್ವಾಕಾಂಕ್ಷೆಯ ಸಂಕೇತನ. 2025 ಮಹಾಕುಂಭದ ಹೆಚ್ಚುಗಾರಿಕೆ ಬಿಜೆಪಿಯೊಳಗೆ ಅಮಿತ್ ಶಾ ಮತ್ತೆ ಆದಿತ್ಯನಾಥ್ ನಡುವೆ ಉತ್ತರಾಧಿಕಾರಕ್ಕಾಗಿ ನಡೆದಿರುವಂತಹ ಶೀತಲ ಸಮರವನ್ನ ಸೂಚಿಸ್ತಾ ಇದೆಯಾ? ಈ ಮಹಾಕುಂಭದ ಸುತ್ತಮುತ್ತಲ ರಾಜಕೀಯ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಯ ಏಕತೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು? 2025 ಮಹಾಕುಂಭಕ್ಕೆ ಹಂಚಿಕೆ ಆದಂತಹ ದೊಡ್ಡ ಪ್ರಮಾಣದ ಹಣ ಮತ್ತು ಸಂಪನ್ಮೂಲಗಳು ಬಿಜೆಪಿಯ ಆಂತರಿಕ ಸವಾಲುಗಳನ್ನು ಮರೆಮಾಚುವಂತಹ ರಾಜಕೀಯ ತಂತ್ರನ? 2025 ಮಹಾಕುಂಭ ಆದಿತ್ಯನಾಥ್ ಅವರ ಇಮೇಜ್ ಅನ್ನ ರಾಷ್ಟ್ರೀಯವಾಗಿ ಭದ್ರಪಡಿಸಿದ್ರೆ ಬಿಜೆಪಿ ಒಳಗಿನ ನಾಯಕತ್ವದ ಸ್ಪರ್ಧೆಯಲ್ಲಿ ಅವರಿಗೆ ಅಮಿತ್ ಶಾ ಜಾಗ ಬಿಟ್ಟುಕೊಡ್ಬೇಕಾಗಿ ಬರಬಹುದಾ? ಉತ್ತರ ಪ್ರದೇಶ ಮತ್ತು ಅದರ ಆಚೆಗೆ ಹಿಂದುತ್ವ ರಾಜಕೀಯದ ನಿರೂಪಣೆಯನ್ನ ರೂಪಿಸೋದಿಕ್ಕೆ ಮಹಾಕುಂಭವನ್ನ ಹೇಗೆ ಒಂದು ಸಾಧನವಾಗಿ ಬಳಸಿಕೊಳ್ಳಲಾಗ್ತಾ ಇದೆ? 2025 ಮಹಾಕುಂಭದಲ್ಲಿ ಉನ್ನತ ಮಟ್ಟದ ವ್ಯವಸ್ಥೆಗಳು ಆದಿತ್ಯನಾಥ್ ಅವರ ಆಡಳಿತ ದಕ್ಷತೆಯ ಪ್ರತಿಬಿಂಬನ ಅಥವಾ ಉತ್ತರ ಪ್ರದೇಶವನ್ನ ಒತ್ತಡಕ್ಕೆ ತಳ್ಳಿರುವಂತಹ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನ ಮರೆಮಾಡುವಂತಹ ಪ್ರಯತ್ನನ? ಮಹಾಕುಂಭ ಹಾಗೂ ಅದರಲ್ಲಿ ಆದಿತ್ಯನಾಥ್ ಅವರ ಪಾತ್ರದ ಸುತ್ತ ಎದ್ದಿರುವಂತಹ ಈ ಮಹತ್ವದ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಮಹಾಕುಂಭ ಹೇಗೆ ಆದಿತ್ಯನಾಥ್ ಹಾಗೆ ಅಮಿತ್ ಶಾ ನಡುವಿನ ಜಿದ್ದಾಜಿದ್ದಿಯ ವೇದಿಕೆಯಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. 2025 ಮಹಾಕುಂಭದ ಯಶಸ್ಸು ಮುಖ್ಯಮಂತ್ರಿ ಆದಿತ್ಯನಾಥ್ ಅವರಿಗೇನೆ ನಿರ್ಣಾಯಕವಾಗಿದೆ ಅನ್ನೋದಂತೂ ನಿಜ. 2024ರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಎದುರು ಬಿಜೆಪಿ ದೊಡ್ಡ ಏಟು ತಿಂದಾಗ ಅದು ಮುಖ್ಯಮಂತ್ರಿ ಆದಿತ್ಯನಾಥ್ ಅವರಿಗೆ ಬಿದ್ದಂತ ಏಟೇ ಆಗಿತ್ತು. ಪಕ್ಷದೊಳಗೆ ಅವ್ರ ವಿರುದ್ಧ ಕತ್ತಿ ಮಸಿತಾ ಇದ್ದವರಿಗೆ ಅದೊಂದು ಅಸ್ತ್ರದ ಹಾಗೆ ಸಿಕ್ಕಿತ್ತು. ಸೋಲಿಗೆ ಆದಿತ್ಯನಾಥ್ ಕಾರಣ ಅನ್ನುವಂಥ ಟೀಕೆಗಳು ಪಕ್ಷದೊಳಗೆ ಕೇಳಿಬಂದಿದ್ವು. ಒಂದ್ ರೀತಿಯಲ್ಲಿ ಆದಿತ್ಯನಾಥ್ ಅವರನ್ನ ಒಬ್ಬಂಟಿಯಾಗಿಸುವಂತ ಯತ್ನ ಕೂಡ ನಡೆದಾಗಿತ್ತು. ಆದ್ರೆ ಸಂಘ ಆದಿತ್ಯನಾಥ್ ಅವ್ರ ಬೆನ್ನಿಗೆ ನಿಂತಿತ್ತು. ಹಾಗಾಗಿನೇ ಯಾರೂ ಕೂಡ ಅವರನ್ನ ದೂರ ಇಡೋದಿಕ್ ಆಗ್ಲಿಲ್ಲ. ಅದಾದ ನಂತರ 9 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳಲ್ಲಿ 7 ಸ್ಥಾನಗಳನ್ನ ಬಿಜೆಪಿ ಗೆಲ್ಲೋದ್ರೊಂದಿಗೆ ಅಲ್ಲಿ ಮತ್ತೆ ಆದಿತ್ಯನಾಥ್ ತನ್ನ ಮಹತ್ವವನ್ನ ರುಜುವಾತ್ ಪಡಿಸ್ಕೊಂಡ್ರು. ಉತ್ತರ ಪ್ರದೇಶ ಬಿಜೆಪಿ ಒಳಗೆ ಆಂತರಿಕ ಭಿನ್ನಾಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲಿ ತಲೆದೂರದಂತ ಹೊತ್ನಲ್ಲಿ, ಒಳಗೊಳಗೆ ವಿರೋಧ ಎದುರಾಗಿದ್ದಂತ ಹೊತ್ನಲ್ಲಿ ಆದಿತ್ಯನಾಥ್ ಪಾಲಿಗೆ ಅದು ದೊಡ್ಡ ಗೆಲುವಾಗಿ ಒದಗಿತ್ತು. ಮೋದಿಯ ಉತ್ತರಾಧಿಕಾರಿಯಾಗೋದಿಕ್ಕೆ ಅಮಿತ್ ಶಾ ಮತ್ತೆ ಆದಿತ್ಯನಾಥ್ ನಡುವೆ ಶೀತಲ ಸಮರ ನಡೀತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಿರುವಾಗ ಆದಿತ್ಯನಾಥ್ ಅದಕ್ಕಾಗಿ ಎಲ್ಲಾ ಅವಕಾಶಗಳನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ನೋಡಿದ್ರೆ ಇಲ್ಲಿ ಅಚ್ಚರಿ ಇಲ್ಲ. ಉತ್ತರ ಪ್ರದೇಶದ ಸಿಂಹಾಸನವನ್ನ ಹಾಗೇನೆ ಉಳಿಸ್ಕೊಳ್ಳೋದಿಕ್ಕೆ ಮತ್ತು ದೆಹಲಿ ಕಡೆಗಿನ ತಮ್ಮ ದಾರಿಯನ್ನು ನಿಶ್ಚಯಿಸಿಕೊಳ್ಳೋದಿಕ್ಕೆ ಈಗ ಅವರೆದುರು ಮಹಾಕುಂಭದಂತ ಒಂದು ದೊಡ್ಡ ಅವಕಾಶ ತೆರೆದುಕೊಂಡಿತ್ತು. ದೆಹಲಿಯಲ್ಲಿನ ನಾಯಕರಿಗೆ ಸೆಡ್ ಹೊಡಿತಾನೆ ರಾಜ್ಯದಲ್ಲಿನ ಎದುರಾಳಿ ಅಖಿಲೇಶ್ ಯಾದವ್ ಅವಧಿಯನ್ನು ಮೀರಿಸುವ ಹಾಗೆ ಬ್ರ್ಯಾಂಡ್ ಯುಪಿಯನ್ನ ರೂಪಿಸೋದು ಆದಿತ್ಯನಾಥ್ಗೆ ಅಗತ್ಯವಾಗಿದೆ. ಅದಕ್ಕಾಗಿ ಅವ್ರು ಇಟ್ಕೊಂಡಿರುವಂತಹ ಗುರಿಗಳು ಅಂತ ಅಂದ್ರೆ, ಮೊದಲನೇದಾಗಿ ತಮ್ಮ ಹಿಂದೂ ರುಜುವಾತುಗಳನ್ನ ಹೆಚ್ಚಿಸೋದು, ಎರಡನೇದಾಗಿ ರಾಜಕೀಯ ಲಾಭವನ್ನ ಮಾಡ್ಕೊಳ್ಳೋದು, ಹಾಗೆ ಮೂರನೇದು ತಮ್ಮ ಬಲ ಏನು ಅಂತ ಪ್ರದರ್ಶಿಸೋದಕ್ಕೆ ಮಹಾಕುಂಭವನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದು. ರಾಜಕೀಯ ಲಾಭಕ್ಕಾಗಿ ಮಹಾಕುಂಭ ಮೇಳದಲ್ಲಿ ಅವರು ಮಹಾಮಂಡಲೇಶ್ವರ ಪ್ರಶಸ್ತಿಯನ್ನು ಕೂಡ ಬಳಸ್ಕೊಂಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರನ್ನ ತಲುಪುವಂತಹ ತಂತ್ರದ ಭಾಗ ಇದಾಗಿದೆ. ಗಂಗಾದಡದಲ್ಲಿರುವಂತಹ ಶೃಂಗವೇಪುರ ಧಾಮ್ ಪಟ್ಟಣದ ಪುನರಾಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ. ಒಬಿಸಿ ಸಮುದಾಯದ ಮತವನ್ನು ಗಳಿಸೋದಿಕ್ಕೆ ಪ್ರತಿಮೆ ರಾಜಕೀಯವನ್ನು ಕೂಡ ಆದಿತ್ಯನಾಥ್ ಮಾಡಿದ್ದಾರೆ. ರಾಮ, ಲಕ್ಷ್ಮಣ ಮತ್ತು ಸೀತೆಯನ್ನ ದೋಣಿಯಲ್ಲಿ ಗಂಗಾ ನದಿಯನ್ನ ದಾಟಿಸಿದ್ದ ಅಂತ ಹೇಳಲಾಗುವಂತ ನಿಷಾದ ರಾಜನ 51 ಅಡಿ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. 50,000ಕ್ಕೂ ಹೆಚ್ಚು ಕಾರ್ಮಿಕರು 4,000 ಹೆಕ್ಟೇರ್ ಪ್ರದೇಶದಲ್ಲಿ ತಾತ್ಕಾಲಿಕ ಮಹಾಕುಂಭ ನಗರ ನಿರ್ಮಿಸೋದಿಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ನಗರದ ಮೂಲ ಸೌಕರ್ಯವನ್ನು ಸುಧಾರಿಸೋದಿಕ್ಕೆ ಮತ್ತು ಮೇಳಕ್ಕೆ ಸೌಲಭ್ಯಗಳನ್ನು ಒದಗಿಸೋದಿಕ್ಕೆ 5,000 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನು ಆದಿತ್ಯನಾಥ್ ತಂದಿದ್ದಾರೆ. ಕೋಕೋ ಕೋಲಾ, ಐಟಿಸಿ, ಬಿಸ್ಲರಿ ಹಾಗೆ ಪೇಟಿಎಂ ಇವೆಲ್ಲವೂ ಮಹಾಕುಂಭ ಸಮಯದಲ್ಲಿ ಬ್ರ್ಯಾಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ನಲ್ಲಿ 1,000 ಕೋಟಿಗೂ ಹೆಚ್ಚು ಹಣವನ್ನು ತೊಡಗಿಸುವಂತಾಗೋದಕ್ಕೆ ಆದಿತ್ಯನಾಥ್ ಪ್ರಭಾವ ಬೀರಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮಹಾಕುಂಭವನ್ನ ಹೇಗೆ ವರದಿ ಮಾಡಬೇಕು ಅನ್ನೋದಕ್ಕಾಗಿ 70 ಬಗೆಯ ಸ್ಟೋರಿ ಐಡಿಯಾಗಳನ್ನ ವಿವಿಧ ಮಾಧ್ಯಮಗಳ ಸಂಪಾದಕರಿಗೆ ಸರ್ಕಾರನೇ ನೀಡಿದೆ. ತಮ್ಮ ಇಮೇಜ್ ಅನ್ನು ಹೆಚ್ಚಿಸಿಕೊಳ್ಳುವಂತ ಒಂದು ವ್ಯವಸ್ಥಿತ ಕೆಲಸವನ್ನ ಆದಿತ್ಯನಾಥ್ ಈ ಮೂಲಕ ಮಾಡಿದ್ದಾರೆ. ಕುಂಭ ಸ್ನಾನ ಹೇಗೆ ಆರೋಗ್ಯದ ಲಾಭಗಳನ್ನ ತರುತ್ತೆ ಅನ್ನೋದು ಕೂಡ ಅಂಥ ಸ್ಟೋರಿ ಐಡಿಯಾಗಳಲ್ಲಿ ಒಂದಾಗಿದೆ. ಆದಿತ್ಯನಾಥ್ ಎದುರಿಗಿರುವಂತಹ ದೊಡ್ಡ ಸವಾಲು ಅಂತ ಅಂದ್ರೆ
ಮಹಾಕುಂಭದ ಪ್ರಮುಖ ದಿನಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರುವಂತಹ ಜನಸಂದಣಿಯನ್ನ ನಿರ್ವಹಿಸೋದು. ಹಿಂದೆ ಕುಂಭಮೇಳದ ಹೊತ್ತಿನಲ್ಲಿ ನಡೆದಂತಹ ಪ್ರಮಾದಗಳು ಆಗದಂತೆ ಎಚ್ಚರವನ್ನು ವಹಿಸಲಾಗಿದೆ. ಆದಿತ್ಯನಾಥ್ ಸರ್ಕಾರ ಬಾಲಿವುಡ್ ಕಲಾ ನಿರ್ದೇಶಕರನ್ನು ಕೂಡ ನೇಮಿಸಿಕೊಂಡಿದೆ. ಅವರು ತಮ್ಮ ಸೃಜನಶೀಲ ಪರಿಣಿತಿಯನ್ನು ಬಳಸಿಕೊಂಡು ಅತ್ಯಾಧುನಿಕ ಕೇಂದ್ರೀಕೃತ ಹೈಟೆಕ್ ನಿಯಂತ್ರಣ ಕೊಠಡಿಯನ್ನ AI ಬಳಸಿ ನಿರ್ಮಿಸಿದ್ದಾರೆ. ಆದ್ರಿಂದ ಕುಂಭಮೇಳ ಸ್ಥಳದ ಪ್ರತಿಯೊಂದು ಮೂಲೆಯನ್ನು ಕೂಡ ದಿನದ 24 ಗಂಟೆನೂ ಮೇಲ್ವಿಚಾರಣೆ ಮಾಡಬಹುದಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ 10 ನಗರಗಳಲ್ಲಿ 56 ಪೊಲೀಸ್ ಠಾಣೆಗಳು ಮತ್ತು 155 ಔಟ್ ಪೋಸ್ಟ್ಗಳನ್ನು ಕೂಡ ವ್ಯವಸ್ಥೆಗೊಳಿಸಲಾಗಿದೆ. ಅಂದಾಜು 45 ಕೋಟಿ ಯಾತ್ರಿಕರನ್ನ ನಿರ್ವಹಿಸೋದಕ್ಕೆ ಇದರಿಂದ ಸಾಧ್ಯವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಆದಿತ್ಯನಾಥ್ 7 ವರ್ಷಗಳ ಆಳ್ವಿಕೆಯಲ್ಲಿ ಇದುವರೆಗೆ ಮಾಡಿರೋದನ್ನ ದೊಡ್ಡದಾಗಿನೇ ಬಿಂಬಿಸಿಕೊಂಡಿದ್ದಾರೆ. ರಾಮ ಮಂದಿರ ನಿರ್ಮಾಣ ಆಗಿರಬಹುದು, ಗೋರಖನಾಥ ದೇವಾಲಯ ವಿಸ್ತರಣೆ, ಗೋರಕ್ಷಣಾ ಕಾಯ್ದೆ ಜಾರಿ, ಕಾಶಿ, ಮಥುರಾ, ಅಯೋಧ್ಯೆಯಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿ, ಸಂಸ್ಕೃತಕ್ಕೆ ಉತ್ತೇಜನದಂತಹ ಧಾರ್ಮಿಕವಾಗಿ ಆಕರ್ಷಿಸುವಂತಹ ಕೆಲಸಗಳು ಒಂದು ಕಡೆಗಾದ್ರೆ, ರಾಜ್ಯಾದ್ಯಂತ ಎಕ್ಸ್ಪ್ರೆಸ್ ವೇಗಳ ಜಾಲ, ಹಲವಾರು ಜಾಗತಿಕ ಹೂಡಿಕೆದಾರರ ಶೃಂಗಸಭೆಗಳ ಆಯೋಜನೆ ಮೂಲಕ ಕೂಡ ಗಮನ ಸೆಳೆದಿದೆ. ತನ್ನ GDP ಗುರಿಯನ್ನ ತಲುಪುವಂತ ದಾರಿಯಾಗಿ ಸುಮಾರು 40 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಪ್ರಸ್ತಾಪಗಳನ್ನ ಕೂಡ ಆದಿತ್ಯನಾಥ್ ಸರ್ಕಾರ ಸೆಳೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ಅವರು ಒಂದು ಕಡೆಗೆ ಸಮರ್ಥ ರಾಜಕಾರಣಿ ಅಂತ ಬಿಂಬಿಸ್ಕೊಳ್ತಾನೆ, ಧಾರ್ಮಿಕ ನಾಯಕನಾಗಿಯೂ ಕೂಡ ಮತ್ತೊಂದು ಕಡೆಗೆ ಗಮನ ಸೆಳೀತಾರೆ. ಸಮರ್ಥ ಆಡಳಿತಗಾರ ಅಂತ ಕೂಡ ತೋರಿಸ್ಕೊಳ್ತಾ ಇದ್ದಾರೆ. ಇನ್ನು ಪ್ರಧಾನಿ ಮೋದಿ ನಿವೃತ್ತಿಯ ಬಳಿಕ ಆ ಪಟ್ಟಕ್ಕೆ ಇರುವಂತಹ ಗುರಿ ಅವ್ರದ್ದು. ಅದಕ್ಕಾಗಿ ಕುಂಭಮೇಳವನ್ನ ಅವರು ಧಾರ್ಮಿಕ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ತಮಗೆ ರಾಜಕೀಯವಾಗಿ ಲಾಭ ತರುವಂತಹ ದಾರಿಯಂತೆ ಅದನ್ನು ಬಳಸ್ಕೊಳ್ತಾ ಇರೋದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.